ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಸಿದ್ಧತೆ. ಹೊಳೆನರಸೀಪುರದ ಚೆನ್ನಾಂಬಿಕಾ ನಿಲಯದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಗಮವಾಗಿ ದರ್ಶನಕ್ಕೆ ಅನುವು ಮಾಡಲು ಕಾಂಪೌಂಡ್ ತೆರವುಗೊಳಿಸಲಾಗಿದೆ. ಮುಂಜಾನೆ 4 ಗಂಟೆಗೆ ಹೊಳೆನರಸೀಪುರಕ್ಕೆ ಬಂದ ರೇವಣ್ಣ ಮನೆ ಪಕ್ಕದ ಚೆನ್ನಾಂಬಿಕಾ ಥಿಯೇಟರ್ನಿಂದ ಸಾರ್ವಜನಿಕರ ಎಂಟ್ರಿ. ಮನೆ ಅಂಗಳದಲ್ಲಿ ದರ್ಶನ ಪಡೆದು ಗೇಟ್ನಿಂದ ನಿರ್ಗಮನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದೀಗ ಪಾರ್ಥಿವ ಶರೀರವನ್ನ ಹೊಳೆನರಸೀಪುರಕ್ಕೆ ರವಾನೆ ಕೂಡ ಮಾಡಲಾಗ್ತಾ ಇದೆ. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವಾಹನವನ್ನ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು ಸದ್ಯಕ್ಕೆ ಪದ್ಮನಾಭ ನಗರದ ದೇವೇಗೌಡರ ಮನೆಯಲ್ಲಿ ಇರುವಂಥದ್ದು ಪಾರ್ಥಿವ ಶರೀರ. ಇನ್ನು ರಾತ್ರಿ ಹೊತ್ತಲ್ಲಿ ಮಣಿಪಾಲ್ ಆಸ್ಪತ್ರೆಯಿಂದ ನೇರವಾಗಿ ಝೀರೋ ಟ್ರಾಫಿಕ್ನೊಂದಿಗೆ ನೇರವಾಗಿ ಆಂಬ್ಯುಲೆನ್ಸ್ ಮುಖಾಂತರ ಪಾರ್ಥಿವ ಶರೀರವನ್ನು ಪದ್ಮನಾಭ ನಗರದ ದೇವೇಗೌಡರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಇದೀಗ ಅಲ್ಲಿಂದ ಹೊಳೆನರಸೀಪುರಕ್ಕೆ ಬಾಡಿಯನ್ನು ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಹೊಳೆನರಸೀಪುರದಲ್ಲಿ ಹೇಗೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ನಮ್ಮ ಪ್ರತಿನಿಧಿ ಸಂದೀಪ್ ಒಂದು ವಾಕ್ಥ್ರೂವನ್ನ ಮಾಡಿದ್ದಾರೆ. ನೋಡ್ಕೊಂಬರೋಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಇಂದು ಅವರ ಅಂತಿಮ ದರ್ಶನಕ್ಕೆ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣರವರ ನಿವಾಸದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಇಂದು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಹೊಳೆನರಸೀಪುರದ ಎಚ್.ಡಿ. ರೇವಣ್ಣರವರ ನಿವಾಸದಲ್ಲಿ ಮಾಡಲಾಗ್ತಾ ಇರ್ತಕ್ಕಂಥದ್ದು. ನಾನು ಕೂಡ ಈಗ ಸದ್ಯ ಎಚ್.ಡಿ. ರೇವಣ್ಣರವರ ನಿವಾಸದ ಮುಂದೆ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಚೆನ್ನಾಂಬಿಕಾ ನಿಲಯ ಅನ್ನುವಂತಹ ಹೆಸರಿನಲ್ಲಿ ಇರ್ತಕ್ಕಂಥ ಈ ಒಂದು ಮನೆ ಎಚ್.ಡಿ. ರೇವಣ್ಣರವರು ವಾಸ ಮಾಡುವಂತಹ ಮನೆ ಹೊಳೆನರಸೀಪುರದ ಪಟ್ಟಣದ ಅಣತಿ ದೂರದಲ್ಲಿದೆ. ಚೆನ್ನಾಂಬಿಕಾ ಚಿತ್ರಮಂದಿರದ ಪಕ್ಕದಲ್ಲೇ ಈ ಒಂದು ಮನೆ ಇರ್ತಕ್ಕಂಥದ್ದು. ಈ ಒಂದು ಮನೆಯಲ್ಲಿ ಎಚ್.ಡಿ. ರೇವಣ್ಣ ಮತ್ತು ಕುಟುಂಬದವರು ವಾಸವಾಗಿದ್ದರು. ಚೆನ್ನಮ್ಮರವರು ಕೂಡ ಇಲ್ಲಿ ಬಂದು ಆವಾಗವಾಗ ಇರ್ತಾಯಿದ್ರು. ಈ ಒಂದು ಜಾಗದಲ್ಲಿ ಇದೀಗ ಅವರ ಅಂತಿಮ ದರ್ಶನಕ್ಕೆ ಹಾಸನ ಜಿಲ್ಲೆಯ ಮತ್ತು ಹೊಳೆನರಸೀಪುರದ ತಾಲೂಕಿನ ಜನರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಬೆಳಗ್ಗೆ 11:05 ವೇಳೆಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ಚನ್ನರಾಯಪಟ್ಟಣ ಹಾಸನ ಮಾರ್ಗವಾಗಿ ಹೊಳೆನರಸೀಪುರಕ್ಕೆ ಕರೆತರಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇಲ್ಲಿಗೆ ಸಂಜೆ 4 ಗಂಟೆ ವೇಳೆಯಲ್ಲಿ ಅವರ ಪಾರ್ಥಿವ ಶರೀರ ತಲುಪುತ್ತೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಇಲ್ಲಿನ ವ್ಯವಸ್ಥೆಗಳನ್ನು ಮಾಡ್ತಿರ್ತಕ್ಕಂಥ ಸ್ಥಳೀಯ JDS ಮುಖಂಡರು ಕೂಡ ಕೊಟ್ಟಿದ್ದರು. ಅಲ್ಲದೆ ಇವತ್ತು ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕಾಗಿ ಎಚ್.ಡಿ. ರೇವಣ್ಣರು ಕೂಡ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸದ್ಯ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಮನೆಯ ಒಳಭಾಗದಲ್ಲಿ ಅವರು ಇದ್ದಾರೆ. ಯಾವೆಲ್ಲ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಮುಖಂಡರುಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ JDS ಮುಖಂಡರುಗಳು ಕೂಡ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಸುಗಮವಾಗಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನೆಯ ಕಾಂಪೌಂಡನ್ನು ಕೂಡ ಇಲ್ಲಿ ತೆರವು ಮಾಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಪಕ್ಕದಲ್ಲಿ ಇರ್ತಕ್ಕಂಥ ಚೆನ್ನಾಂಬಿಕಾ ಚಿತ್ರಮಂದಿರ ಏನಿದೆ ಆ ಒಂದು ಗೇಟ್ನಿಂದ ಎಂಟ್ರಿ ಆದಂತಹ ಜನರು ಈ ಒಂದು ಈ ಕಾಂಪೌಂಡನ್ನು ತೆರವು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಳದ ಮೂಲಕ ಎಂಟ್ರಿಯಾಗಿ ಮನೆ ಅಂಗಳದಲ್ಲಿ ಇಟ್ಟಿರ್ತಕ್ಕಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿಕೊಂಡು ಮನೆಯ ಮೇನ್ ಗೇಟ್ನ ಮೂಲಕ ಆಚೆಗೆ ತೆರಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳೀಯ JDS ಮುಖಂಡರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ಒಂದಷ್ಟು ಸ್ಥಳೀಯ JDS ಮುಖಂಡರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ಬೋದು ಮತ್ತು ಈಗೆಲ್ಲ ಏನೆಲ್ಲ ವ್ಯವಸ್ಥೆಗಳಾಗ್ತಿದೆ ಸರ್? ಇವತ್ತು ಸಾಯಂಕಾಲ ಬರ್ತಾ ಇದೆ. ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ಈ ಕಡೆ ಹೋಗ್ತಾ ಇದ್ದಾರೆ. ಸಾಯಂಕಾಲದಿಂದ ಎಂಟ್ರಿ ಸರ್ ಜನರಿಗೆ ಮನೆ ಗೇಟಿಂದ ಎಂಟ್ರೆನ್ಸ್. ಈ ಕಡೆ ಮೇನ್ ಗೇಟಿಂದ ಈ ಕಡೆ ಬಂದು ಈ ಕಡೆ
ಹೋಗ್ತಾ ಇದೆ. ಸರ್, ಈಗಾಗಲೇ ರೇವಣ್ಣವ್ರು ಕೂಡ ಮನೆಗೆ ಬಂದಿದ್ದಾರೆ ಅಂತ ತಿಳಿಸಿ ಮಾತಾಡ್ಸಿದ್ರೆ ಅವ್ರು ಯಾವ ಭಾವದಲ್ಲಿದ್ದಾರೆ, ಈಗ ಸಿಕ್ಕಷ್ಟು ದುಃಖದಲ್ಲಿದ್ದಾರೆ ಏನು ಅಂತ? ಸರ್ ಇದ್ದಾರೆ, ಮನೆಯಲ್ಲಿದ್ದಾರೆ. ಬೆಳಿಗ್ಗೆ 5 ಗಂಟೆ ಒಳಗೆ ಬಂದರು. ಏನು ಸರ್, ಅವ್ರು ಇನ್ನೂ ದುಃಖದಲ್ಲಿದ್ದಾರಾ, ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ರ ಅಂತ? ಜನ ಮಾಡ್ತಾ ಇದ್ದಾರೆ ಸರ್, ದುಃಖದಲ್ಲಿದ್ದಾರೆ ಯಾರ್ಯಾಗಲಿ ಅವ್ರ ತಾಯಿಯಲ್ಲಿ. ಸರ್, ನಿಮಗೆ ಚೆನ್ನಮ್ಮ ಅಂದರೆ ಹೇಗೆ ಸರ್? ಚೆನ್ನಮ್ಮ ಅವರ ಒಡನಾಟಗಳು ಹೇಗಿತ್ತು? ನಾವು 76ರಿಂದನೂ ಒಡನಾಟ ಚೆನ್ನಾಗಿದ್ದವು. ಅವಾಗಲಿಂದನೂ ಅವ್ರ ಜೊತೆಲೇ ಇದ್ದೀವಿ. ಚೆನ್ನಮ್ಮನವರು ನಮ್ಮ ತಾಯಿ ಇದ್ದಂಗೆ. ತುಂಬ ಅವರು ಯಾರೇ ಬಂದರೂ ಸಾರ್ವಜನಿಕರಿಗೆ ತುಂಬ ತಿಂಡಿ ಊಟ ಏನಾದರೂ ಅವರು ಆಗಷ್ಟು ಸಹಾಯ ಮಾಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಕಳಿಸ್ತಾಯಿದ್ರು ಸರ್. ನಿಮಗೆ ಹೇಗೆ ಸರ್ ಚೆನ್ನಮ್ಮ ಅವರು? ಅಂದರೆ JDS ಕಾರ್ಯಕರ್ತರು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅನ್ನುವಂಥ ನೋಡ್ತಿದ್ರು ಅನ್ನುವಂಥ ಮಾತುಗಳಿವೆ. ನಾವು ಯಾವಾಗ ಬಂದರೂ ಭಾಳ ವಿಶ್ವಾಸದಿಂದ ಕೂರಿಸಿ ಕಾಫಿ ತಿಂಡಿ ಎಲ್ಲ ಮಾಡಿಸಿ ಯಾತಕ್ಕೆ ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಇದು ಮಾಡಿ 40 ವರ್ಷ 50 ವರ್ಷದಿಂದ ಒಡನಾಟ ನಮಗೆ ಇದ್ದೇ ಇದೆ. ಬೆಂಗಳೂರಿಗೆ ಹೋದರೂ ಅವರು ಸುಮ್ಮನೆ ಕಳಿಸ್ತಾ ಇರಲಿಲ್ಲ. ಊಟ ಮಾಡಿ ತಿಂಡಿ ಗೌಡ್ರು ನೋಡೋಕೆ ಕೂತ್ಕೊಳ್ಳಿ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದರು. ಭಾಳ ಈ ಮನೆಗೂ ಚೆನ್ನಮ್ಮ ಅವ್ರಿಗೂ ಯಾವಾಗ ಬರ್ತಾ ಇದ್ರು ಸರ್? ಎಷ್ಟು ದಿನ ಇರ್ತಾ ಇದ್ರು ಇಲ್ಲಿ? ರೇವಣ್ಣವ್ರ ಮೇಲೆ ಅವ್ರಿಗೆ ಭಾಳ ಪ್ರೀತಿ ಜಾಸ್ತಿ. ಅವ್ರ ತಾಯಿಗೆ ನಮ್ಮ ತಿಳಿದ ಪ್ರಕಾರ ಇವರು ಹೇಳಿದ್ದು ಜಾಸ್ತಿ ಕೇಳ್ತಾ ಇದ್ದರು. ಅಮ್ಮ ಅವ್ರ ತಂದೆಯವರಲ್ಲಿ ಅವ್ರಿಗೆ ಪ್ರೀತಿ ಮಗ ರೇವಣ್ಣವರು. ನಾವು ತಿಳಿದ ಪ್ರಕಾರ ಬರ್ತಾಯಿದ್ರು ಆವಾಗ ದೇವಸ್ಥಾನ ಮಾವನಕೆರೆಗೆ ಎಲ್ಲ ಬರ್ತಾಯಿದ್ರು. ಒಂದು ಹರದನಹಳ್ಳಿ ಅದಕ್ಕೋಸ್ಕರನೇ ಅವರೆಲ್ಲ ಅಲ್ಲಿ ಇದು ಮಾಡಿ ಎಲ್ಲ ವರ್ಷಕ್ಕೊಂದು 7-8 ಸಾರಿ ಬಂದರೆ ಇಲ್ಲಿ ಮಗನ ಹತ್ರ ಇದ್ದೆ ಮಾತಾಡ್ಕೊಂಡು. ಈಗ ರೇವಣ್ಣವ್ರ ಸ್ಥಿತಿ ಹೇಗಿದೆ ಸರ್? ನೀವು ನೋಡಿದ್ರೆ ಮಾತನಾಡ್ಸಿದ್ರ ಅವ್ರನ್ನ? ಇಲ್ಲ ನಾವು ಮಾತಾಡ್ತಾರೆ. 5 ಗಂಟೆಗೆ ಬಂದಿದ್ದಾರಂತೆ, ಹರದನಹಳ್ಳಿಗೆ ಬಂದು ಈಗ ಬಂದಿದ್ದಾರಂತೆ. ಈಗ ನಾವು ಅದಕ್ಕೂ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ ಸರ್. ನಿಮಗೆ ನಿಮ್ಮ ಮತ್ತು ಚೆನ್ನಮ್ಮನವರ ಒಡನಾಟ ಹೇಗಿತ್ತು? ಅಂದರೆ ಕಾರ್ಯಕರ್ತರನ್ನ ಮಕ್ಕಳ ರೀತಿ ನೋಡ್ತಿದ್ರು ಅನ್ನುವಂಥ ಮಾತುಗಳಿದೆ ಸರ್. ಅಲ್ಲ, ಅವರು ನಮ್ಮ ತಂದೆ ಕಾಲದಿಂದನೂ ಕೂಡ ನಾವು ಈ ಮನೆಗೆ ಕಾರ್ಯಕರ್ತರಾಗಿ ಬಂದಿರತಕ್ಕಂಥದ್ದು. ಅಪಾರವಾದ ದೈವಭಕ್ತಿ ಅವರಿಗೆ. ನಾವು ಯಾರೇ ಹೋಗಲಿ, ಈಗ ನಾವು ಯುವಕರೇ ಹೋಗಲಿ, ಇವಾಗ ಊರಿಂದ ಬಂದಪ್ಪ ಅಂತಕ್ಕಂಥ ಮಾತನ್ನು ಬೆಂಗಳೂರಲ್ಲಿ ಹೇಳ್ತಾಯಿದ್ರು. ಯಾರೇ ಹೋದರೂ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಸೌಜನ್ಯ ಅವರಲ್ಲಿತ್ತು. ಊಟ ಮಾಡಲಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಒಂದು ಬಾಳೆಹಣ್ಣು ತಿನ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಯಾವಾಗಲೂ ವ್ಯಕ್ತಪಡಿಸೋರು. ಅವ್ರು ಹಾಗೇ ಮನೆಯಿಂದ ಹೋಗಬಾರ್ದು ಅಂತಕ್ಕಂಥದ್ದು ಹೇಳೋರು. ಆಮೇಲೆ ಹೆಚ್ಚಿನದಾಗಿ ನಮ್ಮ ರೇವಣ್ಣ ಸಾಹೇಬರು ಕೂಡ ಅವ್ರ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ರು. ಪ್ರತಿದಿನ ಇಲ್ಲಿ ಹರದನಹಳ್ಳಿ ಈಶ್ವರ ದೇವಸ್ಥಾನದಲ್ಲಿ ಮತ್ತು ಮಾವಿನಕೆರೆ ಬೆಟ್ಟ ರಂಗನಾಥ ಮತ್ತು ಹೊಳೆನರಸೀಪುರ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರೇವಣ್ಣ ಸಾಹೇಬರು ಬೆಳಗ್ಗೆ ಮನೆಯಿಂದ ಸ್ನಾನ ಮಾಡ್ಕೊಂಡು ಹೊರಟ ಮೇಲೆ ದೊಡ್ಡವರು ಮತ್ತು ಅಮ್ಮವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಅವರು ಬೇರೆ ಕೆಲಸಕ್ಕೆ ಹೊರಡ್ತಾಯಿದ್ರು. ಪ್ರತಿದಿನ ಅದೇ ರೊಟೀನ್ ಮಾಡ್ತಾಯಿದ್ದಾರೆ ಸರ್. ಪ್ರತಿ ದಿವಸ 365 ದಿವಸನೂ ಕೂಡ ರೇವಣ್ಣವರು ಮನೆಯಿಂದ ಸ್ನಾನ ಮಾಡ್ಕೊಂಡು ಹೊರಟ್ರೆ ನರಸಿಂಹಸ್ವಾಮಿ ದೇವಸ್ಥಾನ, ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ, ಹರದನಹಳ್ಳಿ ಈಶ್ವರನ ದೇವಸ್ಥಾನದಲ್ಲಿ ದೊಡ್ಡವರು ಮತ್ತು ಅಮ್ಮವ್ರ ಹೆಸರಲ್ಲಿ ಅರ್ಚನೆ ಮಾಡ್ಕೊಂಡೆ ಮನೆಯಿಂದ ಹೊರಡ್ತಾ ಇದ್ದಿದ್ದು. ಅವರು ಕೂಡ ಇವತ್ತು ಇಷ್ಟರ ಮಟ್ಟಿಗೆ ದೊಡ್ಡವರೇ ಆಗಲಿ, ರೇವಣ್ಣ ಅವರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಕುಮಾರಣ್ಣವರಾಗಲಿ ಬೆಳೀಲಿಕ್ಕೆ ಕಾರಣ ಚೆನ್ನಮ್ಮವರ ಅಮ್ಮವರ ಒಂದು ಅಗಾಧವಾದಂತಹ ಶಕ್ತಿ, ಹಿಂಬದಿ ಏನು ಶಕ್ತಿ ಇತ್ತು ಆ ಶಕ್ತಿನೇ ಕಾರಣ ಅಂತಕ್ಕಂಥದ್ದು ಇಡೀ ನಮ್ಮ ಹಾಸನ ಜಿಲ್ಲೆಗೆ, ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮನೆಗೆ ಹೋಗ್ತಿದ್ದಾಗಂತ ಯಾರೇ ಬರಲಿ, ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರಿಗಂತೂ ವಿಶೇಷವಾದ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಹೇಗಿದೆ ಹಾಸನ, ಹೊಳೆನರಸೀಪುರ ಹೇಗಿದೆ, ಅಲ್ಲಿ ಜನ ಹೇಗಿದ್ದಾರೆ, ಅವ್ರಿಗೆ ಇಲ್ಲಿ ಜನರ ಕಂಡ್ರೆ ಅಪಾರವಾದಂಥ ಪ್ರೀತಿ ಇತ್ತು. ಆ ಕಾರಣಕ್ಕೋಸ್ಕರವಾಗೇ ನಾವು ಕೂಡ ಇವತ್ತು ಅವ್ರು ಕಳ್ಕೊಂಡಿರ್ತಕ್ಕಂಥದ್ದು, ನಮ್ಮ ಕುಟುಂಬದಲ್ಲಿ ಒಬ್ಬರು ಸದಸ್ಯರನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ದುಃಖ ನಮ್ಮಲ್ಲಿ ಕಾಡ್ತಾ ಇದೆ. ಇದಿಷ್ಟು ಇಲ್ಲಿನ ಸ್ಥಳೀಯ JDS ಮುಖಂಡರುಗಳ ಮಾತಾಗಿರ್ತಕ್ಕಂತಹದ್ದು. ಚೆನ್ನಮ್ಮನವ್ರನ್ನ ಕಳೆದುಕೊಂಡಿರ್ತಕ್ಕಂಥದ್ದು ನಮ್ಮ ಕುಟುಂಬದ ಸದಸ್ಯರೊಬ್ಬರನ್ನೇ ಕಳೆದುಕೊಂಡಿರುವಂತಹ ಅಷ್ಟು ದುಃಖ ನಮಗೆ ಆಗ್ತಿದೆ. ಚೆನ್ನಮ್ಮನವರು ಯಾವಾಗೇ ಹೋದರೂ ಕೂಡ ಮೊದಲು ಹೇಗಿದೆಯಪ್ಪ, ಊಟ ಮಾಡಿದೆಯಪ್ಪ ಅನ್ನುವಂಥ ಮಾತುಗಳನ್ನೇ ಫಸ್ಟ್ ಕೇಳ್ತಾಯಿದ್ರು. ಯಾರೇ ಮನೆಗೆ ಹೋದರೂ ಕೂಡ ಅವ್ರನ್ನ ಊಟ ಮಾಡಿದೆ, ಕನಿಷ್ಠ ಪಕ್ಷ ಒಂದು ಬಾಳೆಹಣ್ಣನ್ನಾದರೂ ಅವರಿಗೆ ತಿನ್ನಿಸಿ ಮನೆಯಿಂದ ಕಳಿಸ್ತಾಯಿದ್ರು ಅನ್ನುವಂತಹ ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ನ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಹಾಸನ.
ಹೊಳೆನರಸೀಪುರ ಚೆನ್ನಂಬಿಕಾ ನಿಲಯದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪದ್ಮನಾಭನಗರ ದೇವೇಗೌಡರ ಮನೆಯಲ್ಲಿ ಸದ್ಯಕ್ಕೆ ಪಾರ್ಥಿವ ಶರೀರ ಇರುವಂಥದ್ದು. ಇನ್ನು ಅಲ್ಲಿಂದ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ನೋಡಿ, ಅಲ್ಲೊಂದು ಕಾಂಪೌಂಡ್ಸು ಸಹಿತ ಇತ್ತು. ಆ ಕಾಂಪೌಂಡನ್ನು ಕೂಡ ತೆರವುಗೊಳಿಸುವಂಥ ಕಾರ್ಯ ಆಯಿತು. ಇದಕ್ಕೆ ಅಂತ ಅಂದರೆ ಈಗ ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು, ಯಾರೂ ಕೂಡ ಏನು ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಒಂದು ಕಡೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ಮನೆಯ ಕಾಂಪೌಂಡನ್ನು ತೆರವು ಮಾಡಿರುವಂಥದ್ದು ಒಂದು ದೃಶ್ಯ. ಇನ್ನು ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಆಗ್ತಾ ಇದ್ದಂಥ ಅಂತಿಮ ದರ್ಶನ. ಇದೀಗ ಎಚ್ ಡಿ ರೇವಣ್ಣ ಅವರು ಚೆನ್ನಮ್ಮ ನಿಧನದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ, ನೋಡ್ಕೊಂಬರೋಣ. ಒಕ್ಕಲಿಗರ ಸಮುದ್ರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಸರ್. ನಾಳೆ 12:30 ಮೇಲೆ ಶುರುವಾಗುತ್ತೆ ಸರ್. 12:30 4 ಗಂಟೆ ಒಳಗೆ ಕಂಪ್ಲೀಟ್. ದೇವತೆ ಕಳ್ಕೊಂಬಿಟ್ಟಲ್ಲ ಸರ್. ಇಲ್ಲ ಸರ್, 6:30 ಆಗ್ಬೋದು. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳ್ಬಿಡಿ ಸರ್. ನಮ್ಮ ಸಂಪ್ರದಾಯದ ಒಕ್ಕಲಿಗರ ಸಮುದ್ರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಸರ್. ನಾಳೆ 12:30 ಮೇಲೆ ಶುರುವಾಗುತ್ತೆ ಸರ್. 12:30 4 ಗಂಟೆ ಒಳಗೆ ಕಂಪ್ಲೀಟ್. ದೇವತೆ ಕಳ್ಕೊಂಬಿಟ್ಟಲ್ಲ ಸರ್. ಇಲ್ಲ ಸರ್, 6:30 ಆಗ್ಬೋದು. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳ್ಬಿಡಿ ಸರ್. ನಮ್ಮ ಸಂಪ್ರದಾಯದ ಒಕ್ಕಲಿಗರ ಸಮುದ್ರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಸರ್. ನಾಳೆ 12:30 ಮೇಲೆ ಶುರುವಾಗುತ್ತೆ ಸರ್. 12:30 4 ಗಂಟೆ ಒಳಗೆ ಕಂಪ್ಲೀಟ್. ದೇವತೆ ಕಳ್ಕೊಂಬಿಟ್ಟಲ್ಲ ಸರ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿವೇಕ್, ಒಂದು ಕಡೆ ಹೊಳೆನರಸೀಪುರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಪದ್ಮನಾಭನಗರದ ದೇವೇಗೌಡರ ಮನೆಯಲ್ಲಿ ಪಾರ್ಥಿವ ಶರೀರ ಇರುವಂಥದ್ದು, ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಿವೇಕ್? ಎಸ್ ವನಿತಾ, ಈಗಾಗಲೇ ಏನು ಪಾರ್ಥಿವ ಶರೀರವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಗ್ರೌಂಡ್ನಲ್ಲಿ ಇಡಲಾಗುತ್ತೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಇಲ್ಲಿಯವರೆಗೂ. ಆದರೆ ಸದ್ಯದ ಮಟ್ಟಿಗೆ ತಿಳಿದು ಬರ್ತಿರುವಂಥ ಮಾಹಿತಿ ಏನಂದರೆ, ಮನೆಯಲ್ಲೇ ಇರಿಸುವಂಥದ್ದಕ್ಕೆ ಎಲ್ಲದಕ್ಕೂ ಮನೆಯವರು ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮನೆಯವರು ಅಲ್ಲೇ ಇರೋಣ ಅಂದರೆ ಸುಮಾರು 11:30 12 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಹೊಳೆನರಸೀಪುರ ಅಂದರೆ ಅವರ ಸ್ವಕ್ಷೇತ್ರವಾಗಿರುವಂಥ ಹಾಸನ ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಇಲ್ಲಿ ವಾಹನವನ್ನು ಕೂಡ ಈಗಾಗಲೇ ತೆರೆದ ವಾಹನವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಬೆಳಗಿನ ಜಾವ ಅಷ್ಟೇ ರೋಡ್ ಮ್ಯಾಪ್ ಅನ್ನು ಕೂಡ ಸಿದ್ಧತೆ ಮಾಡಿ ಬಿಡುಗಡೆ ಮಾಡಿರತಕ್ಕಂಥದ್ದು. ಹೋಗುವ ದಾರಿ ಮಧ್ಯದಲ್ಲೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಈಗಾಗಲೇ ಆ ತೆರೆದ ವಾಹನವನ್ನು ಏನಿದೆ, ಆ ತೆರೆದ ವಾಹನವನ್ನು ಕಂಪ್ಲೀಟ್ಲಿ ತಯಾರು ಮಾಡಿರ್ತಕ್ಕಂಥದ್ದು, ಹೂವಿನ ಜೊತೆ ಅಲಂಕಾರಗಳನ್ನು ಎಲ್ಲ ಮಾಡಿ ತಯಾರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಮನೆಯಿಂದ ಕೇವಲ 2-3 ಗಂಟೆಗಳಿಗೆ ಮಾತ್ರ ಯಾಕೆ ಇಲ್ಲಿ ಇರ್ತಕ್ಕಂಥ ಫೀಲ್ಡ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನೆಯಲ್ಲೇ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ DCM ಅವರು ಕೂಡ ಆಗಮಿಸಿದ್ರು. ಮತ್ತು ಮಾಜಿ CM ಆಗಿರ್ತಕ್ಕಂಥ ಸದಾನಂದ ಗೌಡ ಅವರಾಗಿರ್ಬೋದು, ಈ ರೀತಿಯಾಗಿ ಹಲವು ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕುಟುಂಬಸ್ಥರು ಕೂಡ ಹಾಸನದಲ್ಲೇ ಇರ್ತಕ್ಕಂಥವ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಹಾಸನಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಏನು ಅವಕಾಶ ಮಾಡಿಕೊಡಲಾಗುತ್ತೆ ಹೊಳೆನರಸೀಪುರದಲ್ಲಿ. ಅಲ್ಲಿ ಸಾಕಷ್ಟು ಜನ ಇವತ್ತು ಮತ್ತು ನಾಳೆ ಕೂಡ ಅವಕಾಶ
ಅವಕಾಶ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೋಗಿ ದರ್ಶನವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈಗಲೂ ಕೂಡ ಅಷ್ಟೇ ಬೆಳಗಿನ ಜಾವದಿಂದ ಕೂಡ ಅಷ್ಟೇ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಅವರಿಗೆ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ, ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಜನ ಈಗಾಗಲೇ ಆಗಮಿಸ್ತಿದ್ದಾರೆ. ಈಗಲೂ ಕೂಡ ಗಣ್ಯರು ಕೂಡ ಬರ್ತಾ ಇದ್ದಾರೆ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಮೇನ್ ರೋಡ್ನಲ್ಲಿ ಆಗಿರ್ಬೋದು ಎಲ್ಲ ಕಡೆ ಇಲ್ಲಿ ಕಂಪ್ಲೀಟ್ಲಿ ಈ ರಸ್ತೆಯನ್ನು ಕೂಡ ಬ್ಲಾಕ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಪಕ್ಕದಲ್ಲಿರ್ತಕ್ಕಂಥ ಈಗಾಗಲೇ ಏನು ನಾನು ಒಂದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು, ಒಂದು ಕಡೆ ಬ್ಯಾನರ್ ಏನು ಅಳವಡಿಕೆ ಆಗಿದೆ. ಆ ಬ್ಯಾನರ್ ಬಳಿನೇ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಮನೆ ಬಳಿ ಇರ್ತಕ್ಕಂಥ ಮೈನ್ ರೋಡ್ ಏನು MK ಪುಟ್ಟಲಿಂಗಯ್ಯ ಮೈನ್ ರೋಡ್ ಏನಿದೆ, ಪದ್ಮನಾಭ ನಗರದ MK ಪುಟ್ಟಲಿಂಗಯ್ಯ ರೋಡ್ ಬಳಿ ನಾನು ನಿಂತಿದ್ದೇನೆ ಸದ್ಯದ ಮಟ್ಟಿಗೆ. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ವಾಹನ ಕೂಡ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಂಪ್ಲೀಟ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಅಷ್ಟೇ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ಕೊಂಡು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು ನಿನ್ನೆಯಿಂದ ತಯಾರಿಯನ್ನ ಮಾಡ್ಕೊಂಡಿದ್ದು. ಮತ್ತೆ ಇವತ್ತು ಜಾಗೃತ ಕ್ರಮವಾಗಿ ಯಾವುದೇ ವಾಹನಗಳನ್ನ ಬಿಟ್ಟಂಗೆ ಒಂದ್ ರೀತಿಯಾಗಿ ಕಂಪ್ಲೀಟ್ಲಿ ಸುರಕ್ಷಿತವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕೂಡ ಪೊಲೀಸರು ಪ್ರಸಾದ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ ನಾವು ಹೇಳ್ಬೋದು 2-3 ಗಂಟೆಗಳಿಂದ ಪಾರ್ಥಿವ ಹಾಸನಕ್ಕೆ ಕೂಡ ರವಾನೆ ಮಾಡಲಾಗುತ್ತೆ. ಕ್ಷಣಗಳಲ್ಲಿ ಅಂತ ನಾವು ಹೇಳ್ಬೋದು. ಇನ್ನೇನು 2-3 ಗಂಟೆಗಳಲ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ಕೂಡ ರವಾನೆ ಮಾಡಲಾಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಒಂದಿಷ್ಟು ಸ್ಟಾಪ್ಗಳನ್ನ ಕೂಡ ಕೊಡುವಂತ ಸಾಧ್ಯತೆಗಳು ಇದೆ. ವನಿತಾ, ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್.